ಹಾಯ್, ಹಲೋ. ಎಲ್ರು ಹೇಗಿದ್ರಾ? ಬ್ಯಾರ್ಯಾರ ಬಗ್ಗೆ ಗೊತ್ತಿಲ್ಲ, ನಾವು ಮೂವರಂತರೂ ಆರಾಮದೀವಿ ನೋಡು. ಊಟ ಆಯ್ತಾ? ನಮ್ದಿನ್ನೂ ಆಗಿಲ್ಲ. ಸುಸ್ಮಿತಾ ಮನಿ ಓಪನಿಂಗ್ ಕರ್ದಾಳ, ಹೋಗ್ಬೇಕೀಗ. ನಾನಂತೂ ಊಟ ಮಾಡಿದೆ. ಆಯ್ತಾ? ಇಷ್ಟು ಬೆಳಗ ಮುಂಚೆನೆ ಇನ್ನ ಕತ್ಲೈತಿ, ಇವಾಗ ಊಟ ಮಾಡ್ಬಿಟ್ರಂತ ಇಷ್ಟಲ್ಲಿ? ಏನಪ್ಪ ಇಷ್ಟು ಬೆಳಗ್ಗೆ ಊಟ ಮಾಡ್ತೀರಾ ಅಂತ ಅನ್ಕೋಬಹುದು. ಅಪ್ಪೋ, ನಾವು ಮನ್ಸಲ್ಲಿ ಮಾತಾಡಿದ್ವಿ, ಈಕಿಗೆ ಹೆಂಗ ಅರ್ಥ ಆಯ್ತು? ಅಮ್ಮ, ನಾನು ಸ್ವಲ್ಪ ಹಂಗೆ. ನಾವ್ ಹಂಗಲ್ಲ. ನಾಷ್ಟಾಗೆ ಇಷ್ಟ ಅಷ್ಟೊಂದೇನು ಇಷ್ಟ ಆಗಲ್ಲ. ಏನೋ ಮಕ್ಕಳಿಗೆ ಮಾಡಿದಾಗ ಒಂದು ಸ್ವಲ್ಪ ತಿಂತೀನಿ. ನಮಗೆ ನಾಷ್ಟಾಗ ಇಷ್ಟ, ತುಂಬ ಇಷ್ಟ. ಏನೋ ಮನ್ಯಾಗ ಮಕ್ಕಳಿಗೆ ಅಂತ ಮಾಡಿರ್ತಾರ, ತಿಂದು ಕುತ್ಕೊಂಡ್ಬಿಡ್ತೀವಿ ನಾವೇ. ನಿಮ್ದು ಊಟ ಆಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಇವಾಗ ಸುಷ್ಮಿತಾರ ಮನೆ ಓಪನಿಂಗ್ ಹೋಗಿ ಬಂದು ಅಲ್ಲಿ ಊಟ ಮಾಡಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀವಿ. ಈಗ ಹೆಂಗನ ಮಾಡಿ ಬ್ಯಾಡ್ ಕಮೆಂಟ್ 3:28 AM. ಹೊಟ್ಟೆ ತುಂಬ ಊಟ ಆಯ್ತು. ಈ ಆಂಟಿ ಕಮೆಂಟ್ ದಿಮಕ್ಕ ಮಾಡ್ತಾ ದಿಮಕ್ಕ. 3 days later. ರಂಡಿ ಮಕ್ಕಳೇ, ಕಮೆಂಟ್ ಕೆಟ್ಟ ಕಮೆಂಟ್ ಹಾಕ್ತಾರ ಸಹಾದ್ರಗಿತ್ತಿ ಮಕ್ಕಳೇ. ಅಪ್ಪ ಹೆಂಗ್ಲಿ ಹೆಂಗ್ ಬೇಕಂಗ ಬೇದ್ಬಿಟ್ಟ. ನೀನೇ ಕಮೆಂಟ್ ಹಾಕಿದ್ದು, ನಿನಗೆ ಯಾಕೆ ಬೈದಿದ್ದು? ನೀನ್ ಹಾಕಿಲ್ಲ, ನಾವ್ ಹಾಕಿಲ್ಲ, ಇವನೇ ಹಾಕಿದ್ ನೋಡಿ ಫ್ರೆಂಡ್ಸ್, ಇವನೇ ಹಾಕಿದ್ದು, ನಾವಲ್ಲಪ್ಪ. ಖತಮ್. 3 ಜನ ಹುಡುಗರು ಇರ್ತಾರೆ. 3 ಜನ ಹುಡುಗರು, ಮುಕ್ಕುಳಿ, ಹೇತ್ ಮುಕ್ಕುಳಿ, ಮಾಮೂಲಿ ಮುಕ್ಕುಳಿ. ಬರೀ ಇಂಥದೆಯಾ? ಇವಾಗ ನಮ್ ಮೂವರಲ್ಲಿ ಹೇತ್ ಮುಕ್ಕುಳಿ ಇದಾನಲ್ಲ, ಇವನ್ ಬಾರಿ ಬುದ್ಧಿವಂತ. ಬುದ್ಧಿವಂತ ಕೇಳ್ತಾನೆ. ತಾಳಿ ಕಟ್ಟಿದ್ರ ಮಕ್ಕಳಕ್ಕವ. ಈ ಕ್ವಶನಿಗೆ ಮಾಮೂಲಿ ಮುಕ್ಕುಳಿ ಇರ್ತಾನಲ್ಲ, ಅವನು ಹೇಳ್ತಾನೆ ಕಿಸ್ ಕೊಟ್ರೆ ಮಕ್ಕಳಕ್ಕವ್ಲಿ. ಇವ್ರಿಬ್ರು ಇಂತ ಮಾತುಗಳು ಕೇಳಿ ನಾನ್ ಇರ್ತೀನಲ್ಲ ಮುಕ್ಕುಳಿ, ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ನಾನಲ್ಲ ಹೇತಿದ್ದು, ಆವಮ್ಮ. ಚೆನ್ನಾಗಿತ್ತಲ್ವಾ? ನಾವೇನ್ ತಿಂದ್ ನೋಡಿವ ಚೆನ್ನಾಗಿತ್ತ ಇಲ್ಲ ಅಂತ ಹೇಳಕ್ಕೆ. ನಾನಂತೂ ತಿಂದಿಲ್ಲಪ್ಪ, ನೀವೇನಾದ್ರೂ ತಿಂದಿರಾ? ನಾನು ತಿಂದಿಲ್ಲಪ್ಪ. ಹಲೋ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಹೌದು, ನಾನು ಪಾಪಿ, ಕಚಡ ನನ್ನ ಮಗ, ವರ್ಷ ನನ್ನ ಮಗ. ಬೇರೆ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ಯಾರ್ ಗುರು ಇವನ್ 3 ಮುಕ್ಳಿ ಪಿಸ್ರ? ಬ್ರದರ್ನ ಹೋಗಿ ಸಿಸ್ಟರ್ ಅಂತ ತೋರಿಸ್ತವ್ನೆ, ತಮ್ಮ ಕಣೋ ನಿಂಗಿರೋದು. ಯಾವ ಇವೆಲ್ಲ ಮನದ ಮಗು ಲೋ, ಆ ರೆಡಿ ಆನೆಕೊಂಡ ಇಟ್ಕೊಂಡು ಮಗು ಅಂತ್ಯಲ್ಲೋ, ಶೋಮ್ಯಾನ್ ಸಾಮಾನ್ ನನ್ ಮಗನೇ. ಹಠ ಮಾಡಿದ್ರೆ ಅದ್ರ ಕಣ್ಣೀರ್ ಒರೆಸಿ ಅದ್ರದ್ದು ಏನ್ ತೀಟೆನ ತೀರ್ಸೋದ್ ಬಿಟ್ಟು ಈ ತರ ಪ್ರೈವೇಟ್ ಪಾರ್ಟ್ಸ್ನೆಲ್ಲ ಶೋ ಆಫ್ ಮಾಡ್ಕೊಂಡು ನೋಡೋನ್ಗೂ ಅಸಹ್ಯ ಬರೋ ತರ ಯಾಕೋ ಮಾಡ್ತೀಯ? ನಿಮ್ಮಂತವ್ರೆಲ್ಲ ಗಂಡ್ ಜಾತಿಗೆ ಅವಮಾನ ಕಣೋ. ಏನ್ ಕಾಮುಕದನ್ರಿ ಅವ. ಚಂದುಳ್ಳ ಚಲುವಿ ಲೋ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಈ ಕಣ್ಣಲ್ಲಿ ನಿನ್ನ ಈ ಅಜ್ಜಿಬಾಟಗಳನ್ನ ನೋಡಕ್ ಆಗ್ತಿಲ್ಲ, ಅಂತದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸಾಂಗ್ಸ್ನೆಲ್ಲ ಯೂಸ್ ಮಾಡಿ ಈ ತರ ರೀಲ್ಸ್ ಮಾಡ್ಬೇಡ ಕಣೋ. ಅವಕ್ಕೂ ಕಳಕತ್ತಾರೋ ಪಾಂಡು ನೀನು. ಅಲ್ಲ, ನೀನ್ ಹೇಳೋದೇ ಬೇಕಾಗಿಲ್ಲ, ನೀನ್ ಕಸ್ಬರಿಗೆ ಆಟ ನೋಡಿದ್ರೆ ಗೊತ್ತಾಗ್ಬಿಡುತ್ತ, ನೀನ್ ಮನುಷ್ಯ ಹುಡ್ದಂಗ್ ಹುಟ್ಟಿಲ್ಲ, ಮ್ಯಾಲಿಂದಾನೆ ಬಂದಿ ಅಂತ. ये मेरे हस्बैंड है, मुझे एक बच्चा चाहिए, इनसे कुछ नहीं हो पा रहा है, तो मैं उस बंदे को 50 लाख और एक गाड़ी दूंगी. ಯವ್ವ ತಾಯಿ, ಇವೆಲ್ಲ ನೀನ್ ಕೊಡೋದೇ ಬೇಡ. ಈಗಿದ್ನಲ್ಲಿ ಶೋಮ್ಯಾನ್ ಸಾಮಾನ್ ನನ್ ಮಗ, ಅವನ್ನ ಕರಿ, ಫ್ರೀ ಆಗಿ ಬರ್ತಾನೆ, ನಿನಗೆ ಒಂದೇ ಕಾಲಲ್ಲಿ ನಿಂದಿರ್ಸ್ಕೊಂಡು ಆಕಾಶ ತೋರಿಸ್ತಾ 100 ಮಕ್ಕಳನ್ನ ಕೊಟ್ಬಿಡ್ತಾನೆ ಒಂದೇ ವರ್ಷದಾಗ. ಈ ಬೆಟ್ಟಿವ್ ಅದೆಂಗ್ ಸಾಧ್ಯ ಅಂತೀರಾ? ಅವ್ನು ಇಷ್ಟು ದಿನ ತಡ್ಕೊಂಡು ಫೆವಿಕ್ವಿಕ್ ಗಮ್ಗಿಂತಲೂ ಜಾಸ್ತಿ ಅಂಟು ಆಗ್ಬಿಟ್ಟತ ಅವ್ನ್ ಜ್ಯೂಸು. ಎಲ್ಲರದು ಬೇರೆ ಐತಿ, ನಂದೇ ಬೇರೆ ಐತಿ. ಏನ್ ಬೇರೆ ಐತಿ? ಎಲ್ಲರದು ಬೇರೆ ಐತಿ, ನಂದೇ ಬೇರೆ ಐತಿ. ಅದೇ ಕೇಳಕ್ ಕುಂತೀನ್ ಬೇ, ಏನ್ ಬೇರೆ ಐತಿ ನಿಂದು? ಓ ಮನ್ಸ, ಮತ್ ಹಂಗ ಹೇಳವ ಯವ್ವ. ನಿನಗೇನ ಬಂಗಾರತ್ಯಾದೇನ, ನಿನಗೇನ ಬಂಗಾರತ್ಯಾದೇನ. ನನಗೇನು ಹೋದ ವಾರ ವಾಂತಿ ಭೇದಿ ಹತ್ತಿತ್ತು. ಓ, ಇಲ್ಲೇ ಹತ್ತಿರೋದು ಹೇಳ್ತಿದ್ಯಾ? ಇದು ಜೊಲ್ಲು ಹತ್ತೈತಿ. ಬರೀ ಇಂಥದೆಯಾ? ಕಾಂತಾರ 0%. ನನ್ನ ನೋಡಿ ಕಾಂತಾರ ಮಾಡಿದ್ರು. ಯಾರು ಗುರು ಇವನು? ಓಕೆ, ಅದಕ್ಕೇನು? ತುಳುನಾಡಲ್ಲಿ ಬೆಳೆದಿರೋದು ನಾನು, ಅದಕ್ಕೆ ಬೈಬೇಕಾ 0% ಅಂತ? ಕಾಂತಾರ ಫಿಲಮ್ ಬಂದು 35 ವರ್ಷ ಆಗಿಲ್ಲ, ಅದಕ್ಕೇನು? ಏನೋ 1 2 ತಿಂಗಳಾಗಿರ್ಬೋದು ಅಷ್ಟೇ. ಆದ್ರೂ ಆಸ್ಕರ್ ನಾಮಿನೇಟ್ ಆಗೈತಲ್ಲ, ಹೇಳಿದ್ದಾರೆ. ಏನಂತ? ಅವನೇನೋ ದೈವ ನೋಡಿಲ್ಲ, ಕಾಂತಾರ ಫಿಲಮ್ ನೋಡ್ಕೊಂಡು ಕಂಪ್ಯೂಸ್ ಮಾಡ್ಕೊಂಡು ಹೇಳಿದಾರೆ ಅವರು. ಏನಂತ ಗುರು? ನಾನು ದೈವ ಜೊತೆಲಿದ್ದವನು.
ನೋಡ್ರಿ, ಬೇಸಿಕಲಿ ಇವರೆಲ್ಲ ಕ್ಲೌಡ್ ಚೇಸರ್ಸ್ ಅಂದ್ರೆ ಅಟೆನ್ಷನ್ ಸೀಕರ್ಸ್. ಇವ್ರಿಗೆಲ್ಲ ಅಟೆನ್ಷನ್ ಬೇಕು. ತಾವ್ ಏನ್ ಮಾತಾಡ್ತಿದೀವ ಅನ್ನೋ ತಮಗೆ ಅರಿವಾಯ್ತಾ ಇಲ್ಲ ಗೊತ್ತಿಲ್ಲ. ಸುಮ್ನೆ ಬಾಯಿಗೆ ಬಂದಿದ್ ಮಾತಾಡೋದು, ಒಟ್ಟು ಅಟೆನ್ಷನ್ ನ ಸೀಕ್ ಮಾಡ್ಕೊಳೋದು. ಇದು ಒಂದ್ ಜನ್ಮನ. ಕಂಡೋರೇಳಿಗೆ ಸಹಿಸಕ್ ಆಗ್ಲಾರ್ದೆ ಆ ಫ್ರಸ್ಟ್ರೇಷನ್ ಎಲ್ಲ ದಬ ದಬ ಅಂತ ಹೊರಗೆ ಹಾಕೋದ್ಕಿಂತ ಟೀ ಮುಚ್ಕೊಂಡು ಕುತ್ಕೊಳೋ ವಿದ್ಯೆ ಕಲ್ತಿರ್ಬೇಕಂತೆ. ಹಂಗೆ ಎದುರುಗಡೆ ಮೈಕ್ ಐತಂತ ಬಾಯಿಗೆ ಬಂದಿದ್ನ ಕಿರ್ಚಾಡಿ ಉಗುರು ಬಿಟ್ಕೊಂಡು ತಮ್ಮೈನ ತಾವೇ ಕೆದರ್ಕೊಂಡ್ರೆ ರಾತ್ರಿ ನೋವಾಗೋದು ನಮಗೆ ಅನ್ನೋದು ಅರಿವಿರ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಬಂಗಾರದಲ್ಲಿ ಬೊಂಬೆ ಮಾಡ್ಯಾನ ಇಲ್ಲಿ ಗೊತ್ತಿಲ್ಲ, ಆದ್ರೆ ಪುಣ್ಯ ಮಾಡ್ಯಾನ್ ಗುರು. ಅಲ್ಲ ಗುರು, ಹುಡ್ಗಿರ್ ಬೀಳ್ಬೇಕಂದ್ರೆ 6 ಪ್ಯಾಕ್ಸ್ 8 ಪ್ಯಾಕ್ಸ್ ಇರ್ಬೇಕಂತೆ, ಮತ್ತೆ ಒಂದ್ ಚಲೋ ಗಾಡಿ ಇರ್ಬೇಕಂತೆ, ನೋಡೋಕ್ ಫಿಸಿಕಲಿ ಫಿಟ್ ಇರ್ಬೇಕಂತೆ, ಮತ್ತೆ ಬೆಳ್ಳಗಿರ್ಬೇಕಂತೆ. ಆದ್ರೆ ಈ ವೈನ್ ಅಡಿಯಿಂದ ಮುಡಿವರೆಗೂ ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಆಗಿ ಚೆಕ್ ಮಾಡಿದ್ರು ಯಾವ ಕ್ವಾಲಿಟಿನೂ ಕಾಣ್ತಿಲ್ವಲ್ ಗುರು. ಮತ್ ಅಂಕಲ್ ಹೆಂಗ್ ಆರಿಸ್ಕೊಂಡಿರ್ಬೋದು ಇಂತ ಕ್ಯೂಟಿನ? ಮ್ಯೂಸಿಕ್. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ. ನಿನ್ನಮ್ಮನ ಮನೆ ದೇವಸ್ಥಾನಕ್ಕೂ ಚೆಕ್ ಮಾಡ್ಸಿದ್ವಿ ಕಣೋ ನಿನ್ ಜಾತಕ. ನಿನ್ನಮ್ಮನ್ ಜಾತಕ ಪೂರ್ತಿ ಬರೀ ನಾಟಕ. ಆ ಚೋದಿ ಮಗನ್ ನಾಟಕ ಜಾತಕ ಬಿಟ್ಟು ಓದಿದ್ರೆ ಓದು. ನಿಮಗೆ ಯಾಕೆ ಬರ್ತಿತ್ತಮ್ಮ ಈ ಪಾಡು? ಹೆಂಗಿರ್ಬೇಕಮ್ಮ ಸೋನು ನಿನ್ ಗಂಡ? ಹೇಳ್ಬಿಡು ಒಂದ್ 4 ಕ್ವಾಲಿಟೀಸ್. 3 ಲಕ್ಷ ದುಡಿತಿ ತಿಂಗಳಿಗೆ. ಎಂತ ಹುಡ್ಕಬೇಕು? ಏನೇನ್ ಎಕ್ಸ್ಪೆಕ್ಟೇಷನ್ ಅದ ಹೇಳು. ಯಾವಾಗ್ಲೂ ನನ್ ಮಾತೆ ಕೇಳ್ಬೇಕು. ನಾನು ಯಾವಾಗಾದ್ರೂ ಒಂದ್ಸಲ ಇವ್ರ ಮಾತು ಕೇಳ್ತೀನಿ. ಯಾವಾಗ್ಲೂ ನಿನ್ ಮಾತು ಕೇಳ್ಬೇಕು, ಯಾವಾಗಾದ್ರೂ ಒಂದ್ಸರ್ತಿ ನೀನ್ ಅವ್ನ ಮಾತು ಕೇಳ್ತೀಯ. ಹಂಗಂದ್ರೆ ಈ ಲಿಸ್ಟ್ ಅಲ್ಲಿ ದೀಪಕ್ ಗೌಡ ಬರಲ್ಲ, ಯಾಕಂದ್ರೆ ಅವ್ನು ಜಾಸ್ತಿ ಮಾತಾಡ್ತಾನ. ವೆಂಕಿ ಕ್ರೇಜಿ ಓಕೆ, ಬರೀ ಕುಣಿತಾನ, ಅವ್ನೇನ್ ಜಾಸ್ತಿ ಮಾತಾಡಲ್ಲ. ನೆಕ್ಸ್ಟ್ ಕ್ವಾಲಿಟಿ, ಕೋಪಿಸ್ಕೋಬಾರ್ದು. ನೀ ಕೋಪಿಸ್ಕೊಂಡ್ರೆ ಅವ್ನು ಸುಮ್ಮನೆ ಇರ್ಬೇಕು. ಹಂಗಂದ್ರೆ ವೆಂಕಿ ಕ್ರೇಜಿ ಭಾಳ ಕೋಪಿಸ್ಕೊಂತಾನೆ. ಇವ್ನು ಈ ಲಿಸ್ಟ್ ಇಂದ ಔಟ್. ಮತ್ತೆ ಕ್ವಾಲಿಟೀಸ್ ಹೇಳು, ಮತ್ತೆ ಯಾರಾದ್ರೂ ಅದರ ನೋಡೋಣ. ನನಗೀಗೋ ಖಂಡಿತವಾಗ್ಲೂ ಇರುತ್ತೆ, ಇವ್ರಿಗೀಗೋ ಇರ್ಬಾರ್ದು. ಆದ್ರೆ ನಮ್ಗೆ ಎಷ್ಟೇ ವಯಸ್ಸಾದ್ರೂ ನಾವ್ ಯಾವತ್ತೂ ಕೈ ಹಿಡ್ಕೊಂಡೆ ನಡಿಬೇಕು. ಅಲ್ಲಮ್ಮ, ಅದು ಈಗೋದು ಹೇಳಿದಲ್ಲ, ಅದು ಹೆಂಗೋ ಆಲ್ಟರ್ ಮಾಡ್ಬೋದು ಓಕೆ. ಆದ್ರೆ ಸೆಕೆಂಡ್ ಹೇಳಿದಲ್ಲ, ನಮ್ಗೆ ಎಷ್ಟೇ ವಯಸ್ಸಾದ್ರೂ ನಾವು ಇಬ್ರು ಕೈ ಹಿಡ್ಕೊಂಡು ನಡಿಬೇಕಂತ. ಅವ್ನ ಕೈ ಮುರಿದ್ರೆ ಏನ್ ಮಾಡ್ತಿ? ಹಂಗಾಗಿ ನೀನ್ ಕ್ವಾಲಿಟೀಸ್ ಅಲ್ಲಿ ಎಲ್ಲಾದ್ರಲ್ಲೂ ಮ್ಯಾಚ್ ಆಗ್ತಿಲ್ಲ. ಯಾರು ಒಂದ್ ನಾಯಿ ಮ್ಯಾಚ್ ಆಗ್ತಿದೆ ನೋಡು, ಜರ್ಮನ್ ಶೆಪರ್ಡ್, 1 ವರ್ಷದ್ದು, ಚೆನ್ನಾಗೈತ್ ಬ್ರೀಡ್. ಬೇಕಾದ್ರೆ ಓಕೆ ಅಂದ್ರೆ ಓಕೆ. ಹೇಳಿ ಬ್ರೋ, ಹೇಳಿ ಬ್ರೋ. ಯಾ ಹೇಳು, ಹೇಲ್ ಮತ್ತೆ ನಾವು ಮಾಡ್ತೀವಿ. ಹೇಳಲೆ ಲೇ, ತೊಳೆದು ಬಿಡ್ತೀನಿ ತಡೆಯಲೇ, ಬಂದು ತೊಳೆದು ಬಿಡ್ತೀನಿ ಸುಮ್ಮನೆ. ಯಾರ್ರಿ ಇವನು? ನಾವು ನೋಡಿದ್ರೆ ಜಾಗ ಸಿಕ್ಕರೆ ಸಾಕು, ಅವನು ನೀರ್ ಐತಾ ಇಲ್ಲ ಕಬ್ಬರ್ ಇಲ್ಲ ಕುತ್ಕೊಂಡ್ಬಿಡ್ತೀವಿ ಹೇಳಕ್ಕ. ಇವ್ನು ನೋಡಿದ್ರೆ ಜಂಬ್ ಗಿಂಬ್ ಎಲ್ಲ ಹಿಡ್ಕೊಂಡು ರೆಡಿಯಾಗಿ ಬಂದೀವಿ ಹೇಳಕ್ಕ ಅಂತಂದ್ರೆ ಬ್ಯಾಡ್ ಮನಿಗೆ ಹೋಗಂದ್ರೆ ಇವ್ನು ಹೋಗ್ಬಿಡ್ತಾನ ಇವ್ನು ವಾಪಸ್. ಹೋಗ್ರಿ ಒಳಕ್ಕ, ಮೊಬೈಲ್ ಇಟ್ಟು ಹೋಗ್ಬೇ. ಏನ್ ನಾಚಿಕೆ ಅಂತಳ? ಒಳಗೆ ಹೋಗ್ರಿ ಅಂತ ಐಡಿಯಾ ಕೊಟ್ರೆ ನನ್ನ ಮೇಲೆ ಹೋಗ್ಬಿಡ್ತಲ್ಲೇ. ಕೆಲವೊಂದ್ ಜನ ಅಂತಾರ ಅಲ್ಲಿ ಉರಿ ಹತ್ಯದ ಇಲ್ಲಿ ಉರಿ ಹತ್ಯದ ಅಂತ ಕೇಸಿನ. ಅದರ ಅವ್ರಿಗೇನು ಗೊತ್ತು? ನನ್ನ ಹೆಸರು ನೋಡಿದ್ರೆ ಕೆಲವೊಂದ್ ಜನಕ್ಕೆ ಎಲ್ಲೆಲ್ಲಿ ಉರಿ ಹತ್ತಿರ್ತದೋ ಏನೋ. ಹೆಸರೇನು? ಹೆಸರು ನೋಡಿದ್ನೆ ಯಪ್ಪ, ಹಿಂದೆ ಏನೋ ಬೆಂಕಿ ಎತ್ತು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದಿರ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನೋ ಹೊಸ್ತಾಗ್ತಾರೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಕಮೆಂಟ್ ಲೈಕ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಷ್ಟು ಬಿಡ್ತಿ ಬೇಡಿ ಹೊಲಕ್ಕೋಗೊಂಡಿ ಬ್ಯಾಕ್ ಬಂತುಷ ನನ್ನ ಗಂಡನ ಹೆಸರು ಬಶ ಸಜ್ಜಿ ಹೊಲಕ್ಕ ನಡಿ ಕಳೆ ತೆಗ್ಯಾಕ ಹುಡಿ ಓಡಿ ಹೋಗೋ ನಡಿ ಮಂದಿ ಮಕ್ಕಳು ನೋಡಿ.